ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಕ್ರೀಡೆ ಎರಡು ತಂಡಗಳ ಮಧ್ಯೆ ಅಥವಾ ಎರಡು ದೇಶಗಳ ಮಧ್ಯೆ ಸ್ನೇಹ ಸೌಹಾರ್ದತೆಯನ್ನು ಬೆಳೆಸುತ್ತೆ ಅಂತ ಹೇಳ್ತಾರೆ. ಹೊರಗೆ ಜಗತ್ತಿನಲ್ಲಿ ಏನೇ ನಡೀಲಿ, ಮೈದಾನದಲ್ಲಿ ಆಟಗಾರರು ಶುದ್ಧ ಕ್ರೀಡಾ ಸ್ಫೂರ್ತಿಯಿಂದ ಆಡ್ತಾರೆ ಅನ್ನೋದು ಈವರೆಗೆ ಎಲ್ಲರ ನಂಬಿಕೆ ಆಗಿತ್ತು. ಆದರೆ ಭಾನುವಾರ ದುಬೈನಲ್ಲಿ ನಡೆದಂತಹ ಭಾರತ ಪಾಕಿಸ್ತಾನ ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಇದಕ್ಕೊಂದು ಅಪವಾದ. ಪಂದ್ಯದ ಬಳಿಕ ನಡೆದ ನಾಟಕೀಯ ಘಟನೆ ಕ್ರಿಕೆಟ್ಗೆ ಇದ್ದಂತಹ ಜೆಂಟಲ್ಮೆನ್ ಇಮೇಜನ್ನು ನಾಶ ಮಾಡಿದೆ. ಕ್ರಿಕೆಟ್ ಮೈದಾನದಲ್ಲೂ ಪೆಟ್ಟಿ ಪಾಲಿಟಿಕ್ಸ್ ನಡೀತದೆ ಅನ್ನೋದು ಭಾನುವಾರದ ಪಂದ್ಯದಲ್ಲಿ ಜಗತ್ತಿಗೆಲ್ಲ ಗೊತ್ತಾಗಿದೆ. ಇರಲಿ, ಮೊದಲು ನಿಮಗೊಂದು ವಿಡಿಯೋ ತೋರಿಸ್ತೀನಿ, ಇದನ್ನು ಗಮನವಿಟ್ಟು ನೋಡಿ. ಇದು ಭಾರತ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದು ಏಷ್ಯಾ ಕಪ್ ಟ್ರೋಫಿ ಗೆದ್ದ ಬಳಿಕ ಸಂಭ್ರಮಿಸಿದಂತಹ ದೃಶ್ಯ. ಈ ದೃಶ್ಯದಲ್ಲಿ ನಮ್ಮ ಹುಡುಗರು ಖುಷಿಯಿಂದ ಕುಣಿದಾಡ್ತಾ ಇದ್ದಾರೆ. ಗೆದ್ದವರು ಖುಷಿಯಿಂದ ಕುಣಿಯೋದು ಸಹಜವೇ. ಅದರಲ್ಲೂ ಕ್ರಿಕೆಟ್ ಜಗತ್ತಿನಲ್ಲಿ ನಮ್ಮ ಪ್ರಬಲ ಪ್ರತಿಸ್ಪರ್ಧಿ ಪಾಕಿಸ್ತಾನವನ್ನು 2 ಪಂದ್ಯಗಳಲ್ಲಿ ಸೋಲಿಸಿ ಕೊನೆಗೆ ಫೈನಲ್ನಲ್ಲೂ ಕೂಡ ಸೋಲಿಸಿದ್ದು ಬಹುದೊಡ್ಡ ಸಾಧನೆಯೇ. ಆದರೆ ಈ ದೃಶ್ಯದಲ್ಲಿ ಕುಣಿತಿರೋ ಆಟಗಾರರ ಕೈಯಲ್ಲಿ ಏಷ್ಯಾ ಕಪ್ ಟ್ರೋಫಿ ಇಲ್ಲ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಟ್ರೋಫಿ ಎತ್ತಿಕೊಂಡ ಹಾಗೆ ಆಕ್ಷನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಉಳಿದವರೆಲ್ಲ ಅವರಿಂದ ಕಪ್ ತಗೊಳ್ಳೋ ರೀತಿಯಲ್ಲಿ ಆಕ್ಷನ್ ಮಾಡಿ ಖುಷಿಯಿಂದ ಕುಣಿದಾಡ್ತಾ ಇದ್ದಾರೆ. ಹೌದು, ಭಾರತ ತಂಡ 2025ರ ಕ್ರಿಕೆಟ್ ಏಷ್ಯಾ ಕಪ್ ಗೆದ್ದಿದೆ. ಆದರೆ ನಮಗೆ ಏಷ್ಯಾ ಕಪ್ ಟ್ರೋಫಿ ಸಿಕ್ಕಿಲ್ಲ. ಹಾಗಿದ್ರೆ ಆ ಟ್ರೋಫಿ ಎಲ್ಲೋಯ್ತು? ಅದನ್ನು ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ನ ಚೇರ್ಮನ್ ಮೊಹಿಸಿನ್ ನಖ್ವಿ ತಮ್ಮ ಹೋಟೆಲ್ ರೂಮಿಗೆ ತಗೊಂಡು ಹೋಗಿದ್ದಾರೆ. ಮೊಹಿಸಿನ್ ನಖ್ವಿ ಪಾಕಿಸ್ತಾನ ಸರ್ಕಾರದ ಸಚಿವರು ಹೌದು, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ACCಯ ಚೇರ್ಮನ್ ಕೂಡ ಹೌದು. ಭಾನುವಾರ ರಾತ್ರಿ ದುಬೈ ಸ್ಟೇಡಿಯಂನಲ್ಲಿ ನಡೆದದ್ದು ಅತ್ಯಂತ ನಾಟಕೀಯ ಘಟನೆ. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನ ತಂಡವನ್ನು 5 ವಿಕೆಟ್ಗಳಿಂದ ಬಗ್ಗು ಬಡಿತು. ಆ ಬಳಿಕ ಅದೇ ಮೈದಾನದಲ್ಲಿ ಬಹುಮಾನ ವಿತರಣೆ ನಡೆಯಿತು. ಆಟಗಾರರು ಕಾಯ್ತಾ ಇದ್ರು. ಮೊಹಸಿನ್ ನಖ್ವಿ ಖುದ್ದಾಗಿ ತಾವೇ ಕಪ್ ವಿತರಣೆ ಮಾಡ್ತೇನೆ ಅಂತ ಹೇಳಿದ್ರಂತೆ. ಅದಕ್ಕಾಗಿ ಸಂಘಟಕರು ಸ್ವಲ್ಪ ಹೊತ್ತು ಕಾಯ್ತಾ ಕುಳಿತಿದ್ರು. ಅಷ್ಟರಲ್ಲಿ ಭಾರತದ ಕ್ಯಾಪ್ಟನ್ ಸೂರ್ಯಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಮೊಹಸಿನ್ ನಖ್ವಿ ಕೈಯಿಂದ ನಾವು ಟ್ರೋಫಿ ಸ್ವೀಕರಿಸೋದಿಲ್ಲ. ಆಮೇಲೆ ಮೊಹಿಸಿನ್ ನಖ್ವಿ ಬಂದರು. ಬಹುಮಾನ ವಿತರಣೆ ಶುರುವಾಯಿತು. ಫೈನಲ್ನಲ್ಲಿ ಸೋತು ರನ್ನರ್ ಅಪ್ ಗೆದ್ದಂತಹ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಆಗಾ ವೇದಿಕೆಗೆ ಬಂದರು. ರನ್ನರ್ ಅಪ್ ಪ್ರಶಸ್ತಿಯ $75,000 ಅಮೆರಿಕನ್ ಬಹುಮಾನದ ಚೆಕ್ ಅನ್ನು ಸ್ವೀಕರಿಸಿದರು. ಆದರೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಟ್ರೋಫಿ ಸ್ವೀಕರಿಸೋದಕ್ಕೆ ವೇದಿಕೆಗೆ ಬರಲಿಲ್ಲ. ಟ್ರೋಫಿಯನ್ನು ಪಾಕಿಸ್ತಾನದ ಸಚಿವ ಮೊಹಿಸಿನ್ ನಖ್ವಿ ಕೈಯಿಂದ ಸ್ವೀಕರಿಸೋದಿಲ್ಲ ಅಂತ ಅವರು ಮೊದಲೇ ಸ್ಪಷ್ಟವಾಗಿ ಹೇಳಿದರು. ಸಂಘಟಕರು ಏನು ಮಾಡಬಹುದಾಗಿತ್ತು? ವೇದಿಕೆಯಲ್ಲಿದ್ದಂತಹ ಏಷ್ಯಾದ ಬೇರೆ ಶ್ರೀಲಂಕಾ, ಬಾಂಗ್ಲಾದೇಶದ ಗಣ್ಯರೆಲ್ಲ ಇದರಲ್ಲಿ ಅವ್ರ ಕೈಯಿಂದ ಪ್ರಶಸ್ತಿಯನ್ನು ಕೊಡಿಸಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ಈ ಟೂರ್ನಿಯನ್ನು ಸಂಘಟಿಸಿದ್ದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮತ್ತು ಅದರ ಅಧ್ಯಕ್ಷ ಖುದ್ದು ಮೊಹಸಿನ್ ನಖ್ವಿ ಅವರೇ ಆಗಿದ್ದರು. ಸಮಾರಂಭ ಮುಗಿದ ಬಳಿಕ ಏಷ್ಯಾ ಕಪ್ ಟ್ರೋಫಿಯನ್ನು ಮೊಹಸಿನ್ ನಖ್ವಿ ನೇರವಾಗಿ ತಮ್ಮ ಕೋಣೆಗೆ ತಗೊಂಡೋಗಿದ್ದಾರೆ. ಈಗ ಏಷ್ಯನ್ ಕಪ್ ಟ್ರೋಫಿಯನ್ನು ಸಂಘಟಕರು ಭಾರತಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. And that country is one of the main leader is supposed to hand over the trophy to us. It is not possible for us. It is not ethically as well as morally possible for us. And if you think from the point of patriotism also, we cannot accept a trophy from a person who represents a country, that country is waging a war against our country. So we have refused to take that trophy, but that does not mean that that gentleman will take the trophy and the medals which is to be given to our country to his own hotel room. So that is totally unexpected, and we hope that good sense will prevail and he will send back the trophy to the country, that means to India, as soon as possible. That will restore some semblance of morality. At least we are expecting that from him. And in any case, BCCI as well as we are going to lodge a very strong protest against the behavior of the gentleman in today's prize distribution ceremony. ಏನು ಹೇಳಿದ್ದಾರೆ ಸೈಕಿಯಾ? ಪಾಕಿಸ್ತಾನ ನಮ್ಮ ಶತ್ರು ದೇಶ, ಅಲ್ಲಿಯ ಮಿನಿಸ್ಟರ್ ಕೈಯಿಂದ ನಾವು ಪ್ರಶಸ್ತಿ ಪಡೆಯೋದಿಲ್ಲ ಅಂತ ನಿರ್ಧರಿಸಿದ್ದೇವೆ. ಹಾಗಂತ ಮಿನಿಸ್ಟರ್ ಆ ಟ್ರೋಫಿಯನ್ನು ತಮ್ಮ ಕೋಣೆಗೆ ಕೊಂಡೊಯ್ದದ್ದು ಎಲ್ಲಷ್ಟು ಸರಿಯಲ್ಲ, ಅದನ್ನು ನಮ್ಮ ದೇಶಕ್ಕೆ ಹಸ್ತಾಂತರಿಸಬೇಕು ಅಂತ ಅವರು ಹೇಳಿದ್ದಾರೆ.
ಸ್ನೇಹಿತರೆ, ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ 3 ಸಲ ಮುಖಾಮುಖಿಯಾಗಿದೆ. 3 ಸಲ ಭಾರತ ಜಯಬೇರಿ ಬಾರಿಸಿದೆ. ಆದರೆ ಪ್ರತಿ ಪಂದ್ಯದಲ್ಲೂ ಕೂಡ ಒಂದಲ್ಲ ಒಂದು ಕಾಂಟ್ರವರ್ಸಿ ಸುದ್ದಿ ಆಗ್ತಾನೆ ಇತ್ತು. ಸಾಮಾನ್ಯವಾಗಿ ಯಾವುದೇ ಕ್ರಿಕೆಟ್ ಪಂದ್ಯದಲ್ಲಿ ಪಂದ್ಯದ ಆರಂಭಕ್ಕೆ ಮುನ್ನ ಉಭಯ ತಂಡಗಳ ಕ್ಯಾಪ್ಟನ್ಸ್ ಪರಸ್ಪರ ಹಸ್ತಲಾಘವ ಮಾಡ್ತಾರೆ. ಪಂದ್ಯ ಆದ ಬಳಿಕ ಎಲ್ಲ ಆಟಗಾರರು ಕೈ ಕುಲುಕ್ತಾರೆ. ಆದರೆ ಅದು ಇಲ್ಲಿ ನಡೀಲಿಲ್ಲ. ಉಭಯ ತಂಡದ ಕ್ಯಾಪ್ಟನ್ಗಳು ಜೊತೆಗೆ ಕುಳಿತು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಕೂಡ ಇಲ್ಲಿ ನಡೆಯಲಿಲ್ಲ. ಪರಸ್ಪರ ಬೇರೆ ಬೇರೆ ಪ್ರೆಸ್ ಮೀಟ್ ಮಾಡಿದರು. ಈ ಮಧ್ಯೆ ಒಂದು ದೇಶದ ಆಟಗಾರ ಅರ್ಧ ಶತಕ ಹೊಡೆದ ತಕ್ಷಣ ಬ್ಯಾಟನ್ನು ಬಂದೂಕು ಥರ ತೋರಿಸಿ ಗೇಲಿ ಮಾಡ್ತಾನೆ. ಇನ್ನೊಂದು ದೇಶದ ಆಟಗಾರ ಅರ್ಧ ಶತಕ ಹೊಡೆದ್ರೆ ರಾಕೆಟ್ ಹಾರಿಸಿದಂತೆ ಸಿಗ್ನಲ್ ಮಾಡ್ತಾನೆ. ಕ್ರಿಕೆಟನ್ನು ಹಿಂದಿನಿಂದಲೂ ಜೆಂಟ್ಲ್ಮೆನ್ ಗೇಮ್ ಅಂತಾರೆ. ಆದರೆ ಈ ಸಲದ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವ ಪಂದ್ಯಗಳು ಜೆಂಟ್ಲ್ಮೆನ್ ಗೇಮ್ ಅಂತ ಅನ್ನಿಸಲೇ ಇಲ್ಲ. ಅನಗತ್ಯವಾಗಿ ಪರಸ್ಪರ ದ್ವೇಷ ಪ್ರಕಟಿಸುವಂತಹ ಪಂದ್ಯಗಳಂತೆ ಇವು ನಡೀತು. ಪಹಲ್ಗಾಮ್ ನರಮೇಧ, ಅದರ ಬೆನ್ನಲ್ಲೇ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ, ಎಲ್ಲವೂ ಆದ ಕಹಿ ನೆನಪು ಇನ್ನೂ ಹೋಗಿಲ್ಲ. ಉಭಯ ದೇಶಗಳ ಪ್ರಧಾನಿಗಳೇ ಪರಸ್ಪರ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಂಡಿವೆ. ಪರಸ್ಪರ ಹಿಂದಕ್ಕೆ ಕರೆಸಿಕೊಂಡಂತಹ ಭಾರತ ಮತ್ತು ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಗಳು ಮರಳಿ ಕೆಲಸಕ್ಕೆ ಹೋಗಿಲ್ಲ. ಈಗಲೂ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮುಸುಕಿನ ಯುದ್ಧ ನಡೀತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಪಾಕಿಸ್ತಾನದ ಜೊತೆಗೆ ನಾವು ಕ್ರಿಕೆಟ್ ಆಡಬೇಕಾದಂತಹ ಅಗತ್ಯ ಇತ್ತ? ಯಾರಿಗೆ ಈ ಕ್ರಿಕೆಟ್ ಅಷ್ಟು ಅರ್ಜೆಂಟಾಗಿ ಅಗತ್ಯ ಇದ್ದದ್ದು? ಏಷ್ಯಾ ಕಪ್ ಪಂದ್ಯಗಳಲ್ಲಿ ಪಾಕಿಸ್ತಾನ ತಂಡ ಇರಲಿದೆ ಅನ್ನೋದು ಭಾರತಕ್ಕೆ ಮೊದಲೇ ಗೊತ್ತಿತ್ತು. ಶತ್ರು ದೇಶ ಅಂದಮೇಲೆ ನಾವು ಆ ದೇಶದ ಜೊತೆಗೆ ಆಡೋದಿಲ್ಲ ಅಂತ ಮೊದಲೇ ಹೇಳಬೇಕಾಗಿತ್ತಲ್ವಾ? ಅದು ಬಿಟ್ಟು ಕ್ರಿಕೆಟ್ ಮೈದಾನದಲ್ಲಿ ಈ ರೀತಿಯ ಪ್ರಹಸನ ನಡೆಸೋದು ಎಷ್ಟು ಸರಿ? ಇದು ಈಗ ಕ್ರೀಡೆಯ ಬಗ್ಗೆ ಪ್ರೀತಿ ಇರುವಂತಹ ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ. ಯಾವುದೇ ಕ್ರೀಡೆ ಇರಲಿ, ಆಟಗಾರರು ಮತ್ತು ಕ್ರೀಡಾಪಟುಗಳು ಆಯಾ ದೇಶದ ರಾಯಭಾರಿಗಳು ಇದ್ದ ಹಾಗೆ. ಕ್ರೀಡೆಯ ಮೂಲಕ ಪರಸ್ಪರ ದೇಶಗಳ ಮಧ್ಯೆ ಸೌಹಾರ್ದತೆ ಹೆಚ್ಚಬೇಕು, ಫ್ರೆಂಡ್ಶಿಪ್ ಬಲಗೊಳ್ಳಬೇಕು. ಹೀಗೆ ಮೈದಾನದಲ್ಲಿ ಪರಸ್ಪರ ಆಟಗಾರರು ಹಗೆತನದ ಸಂಕೇತಗಳನ್ನು ತೋರಿಸ್ತಾ ಇದ್ದರೆ ಈ ಕ್ರೀಡೆಗೆ ಇರುವ ಮರ್ಯಾದೆ ಏನಾದರೂ ಉಳಿತದ? ಇಲ್ಲೊಂದು ವಿಡಿಯೋ ಇದೆ, ತೋರಿಸ್ತೀನಿ ನೋಡಿ. ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಆಗಾ ಏಷ್ಯಾ ಕಪ್ ಬಹುಮಾನ ವಿತರಣೆಯ ವೇದಿಕೆ ಮೇಲೆ ವರ್ತಿಸಿದಂತಹ ರೀತಿಯನ್ನು ಗಮನಿಸಿ. ರನ್ನರ್ ಅಪ್ ಪ್ರಶಸ್ತಿ ಪಡೆದಂತಹ ಪಾಕಿಸ್ತಾನಕ್ಕೆ ಇಲ್ಲಿ ಸಂಘಟಕರು ದೊಡ್ಡದಾದ ಒಂದು ಸಾಂಕೇತಿಕ ಚೆಕ್ ಅನ್ನು ಕೊಡ್ತಾ ಇದ್ದಾರೆ. ಏನಾಯ್ತು ಅಂತ ನೀವೇ ನೋಡಿ. ಒಂದು ಪ್ರತಿಷ್ಠಿತ ಕ್ರಿಕೆಟ್ ಕಪ್, ಸಹಸ್ರಾರು ಜನ ಕ್ರೀಡಾ ಪ್ರೇಮಿಗಳು ಅಲ್ಲಿ ಸೇರಿದ್ದಾರೆ. ವೇದಿಕೆಯಲ್ಲಿ ಏಷ್ಯಾದ 5 ದೇಶಗಳ ಕ್ರಿಕೆಟ್ ಲೋಕದ ಗಣ್ಯರಿದ್ದಾರೆ. ಪಾಕಿಸ್ತಾನದ ಕ್ಯಾಪ್ಟನ್ ಬಹುಮಾನದ ಚೆಕ್ ಅನ್ನು ಸ್ವೀಕರಿಸಿ ತಕ್ಷಣ ಅದನ್ನು ಕಸದ ತೊಟ್ಟಿಗೆ ಬಿಸಾಡೋ ರೀತಿಯಲ್ಲಿ ವೇದಿಕೆಯ ಮೇಲೆ ನೆಲಕ್ಕೆ ಎಸೆದು ಬರಿಗೈನಲ್ಲಿ ಮುಂದಕ್ಕೆ ಹೋಗ್ತಾನೆ. ಆತನ ಮುಖದಲ್ಲಿ ಕಾಣಿಸ್ತಾ ಇರೋ ವ್ಯಂಗ್ಯದ ನಗೆಯನ್ನು ಸ್ವಲ್ಪ ಗಮನಿಸಿ. ಸತ್ಯ ಹೇಳ್ತೇನೆ, ಅಲ್ಲಿ ವೇದಿಕೆಯಲ್ಲಿ ಮರ್ಯಾದಸ್ಥರು ಯಾರಾದರೂ ಇದ್ದಿದ್ರೆ ಆ ಆಟಗಾರನ ವಾಪಸ್ ಕರೀತಾ ಇದ್ರು. ಆ ಚೆಕ್ಕನ್ನು ಕೈಯಲ್ಲಿ ಎತ್ಕೊಂಡು ಬಾ ಅಂತ ಹೇಳ್ತಾ ಇದ್ರು, ಆರ್ಡರ್ ಮಾಡ್ತಾ ಇದ್ರು. ನೀನು ವೇದಿಕೆಯಲ್ಲಿ ನಿಂತಿರುವಂತಹ ಎಲ್ರಿಗೂ ಅವಮಾನ ಮಾಡ್ತಾ ಇದ್ದೀಯಾ ಅಂತ ಖಂಡಿಸ್ತಾ ಇದ್ರು. ಆದರೆ ಎಲ್ಲರೂ ಹ್ಯಾಪ ನಗೆ ನಕ್ಕು ಬೆರ್ಚಪ್ಪಗಳಂತೆ ನಿಂತಿದ್ದಾರೆ. ಕ್ರೀಡಾಂಗಣದಲ್ಲಿರೋ ಪಾಕಿಸ್ತಾನದ ಪರ ಪ್ರೇಕ್ಷಕರು ಹೋ ಅಂತ ಖುಷಿಯಿಂದ ಕೂಗ್ತಾ ಇದ್ದಾರೆ. ಫ್ರೆಂಡ್ಸ್, ದಿಸ್ ಈಸ್ ಕ್ರಿಕೆಟ್. ಕ್ರಿಕೆಟ್ ಯಾವತ್ತೂ ಇಷ್ಟೊಂದು ಕಳಪೆ ಮಟ್ಟಕ್ಕೆ ಅಧೋಗತಿಗೆ ಇಳಿದಿರಲಿಲ್ಲ. ಕ್ರಿಕೆಟ್ ಅಂತಲ್ಲ, ಯಾವುದೇ ಕ್ರೀಡಾಕೂಟದಲ್ಲಾಗಲಿ ಆಟಗಾರರು ಹೀಗೆ ಮನಸ್ಸಿಗೆ ಬಂದಂತೆ ವರ್ತಿಸೋದನ್ನು ನಾನಂತೂ ನೋಡಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಬಂಧ ಸರಿಯಿಲ್ಲ. 2 ದೇಶಗಳು ವೈರಿಗಳಂತೆ ವರ್ತಿಸ್ತಾ ಇವೆ. ಹಾಗಿರುವಾಗ ಈ ಸಲ ಏಷ್ಯಾ ಕಪ್ ಕ್ರಿಕೆಟನ್ನು ಆಟ ಆಡದೇ ಇದ್ರೂ ಕೂಡ ಆಕಾಶ ಏನು ತಲೆ ಮೇಲೆ ಬೀಳ್ತಾ ಇರಲಿಲ್ಲ. 2020 ಕ್ರಿಕೆಟ್ ಇವತ್ತು ಜೂಜುಕೋರರ ತಾಣ ಆಗಿದೆ. ಕೋಟ್ಯಂತರ ರೂಪಾಯಿ ಬೆಟ್ಟಿಂಗ್ ನಡೀತಾ ಇದೆ. ಹಣದ ಹೊಳೆ ಹರಿತಾ ಇದೆ. ಆ ಬೆಟ್ಟಿಂಗ್ ನಡೆಸೋರಿಗೆ ಇವತ್ತು ಕ್ರಿಕೆಟ್ ಬೇಕಾಗಿದೆ. ಯಾವುದೇ ಕ್ರಿಕೆಟ್ ಪ್ರೇಮಿಗಳಿಗೆ ಈ ರೀತಿಯ ಕ್ರಿಕೆಟ್ ಬೇಕಾಗಿಲ್ಲ. ಕ್ರಿಕೆಟ್ ಇವತ್ತು ಜೆಂಟ್ಲ್ಮೆನ್ಗಳ ಆಟವಾಗಿ ಉಳಿದಿಲ್ಲ. ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.